ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ತೀವ್ರವಾಗ್ತಾ ಇದೆ. ಯುದ್ಧದ ಪರಿಣಾಮಗಳು ಸದ್ಯ ಜಗತ್ತಿನ ಮೇಲೆ ಗೋಚರಿಸೋದಕ್ಕೆ ಶುರುವಾಗಿದೆ. ಅದರಲ್ಲೂ ಕೂಡ ಜಗತ್ತಿನ ತೈಲ ಉದ್ದಿಮೆಯ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರೋದು ಖಚಿತವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಇರಾನ್ ನಿರೀಕ್ಷೆಯಂತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. 700ಕ್ಕೂ ಹೆಚ್ಚು ತೈಲ ಹಡಗುಗಳು ನಿಂತಲ್ಲೇ ನಿಂತಿದ್ದಾವೆ. ಸದ್ಯ ಭಾರತದ ಹಡಗುಗಳ ಸಂಖ್ಯೆ 30ಕ್ಕೂ ಅಧಿಕ. ಸದ್ಯ ಹಾರ್ಮುಜ್ ಜಲಸಂಧಿಯನ್ನ ದಾಟಿಕೊಂಡು ಹಡಗುಗಳು ಬರ್ತಾ ಇಲ್ಲ, ನಿಂತಲ್ಲೇ ನಿಂತಿದ್ದಾವೆ ತೈಲ ಹಡಗುಗಳು. ಇದರ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆಯಾಗೋದು ಖಚಿತವಾಗಿದೆ. ಈಗಾಗಲೇ 7ರಿಂದ 10% ಏರಿಕೆಯಾಗಿದೆ. ಇದು ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳಿದ್ದಾವೆ. ಕಾರಣ ಏನು ಅಂತಂದ್ರೆ ಇಡೀ ಜಗತ್ತಿಗೆ ತೈಲ ಪೂರೈಸುವ ಜಲಮಾರ್ಗ ಇದು 22% ಅಂದ್ರೆ ಜಗತ್ತಿನ ಕಚ್ಚಾ ತೈಲ 22% ಈ ಜಲಸಂಧಿಯನ್ನೇ ಹಾದುಕೊಂಡು ಬರಬೇಕು. ಭಾರತದ ಲೆಕ್ಕ ಅಂತ ನಾವು ಹೇಳೋದಾದ್ರೆ 40%. LNG ಅಂತ ನೋಡಿದ್ರೆ, ನಾವು ನ್ಯಾಚುರಲ್ ಗ್ಯಾಸ್ ಅಂತ ನೋಡಿದ್ರೆ 50%. ಈ ಜಲಸಂಧಿ ಯಾವ ಜಾಗದಲ್ಲಿದೆ ಅನ್ನೋದನ್ನ ಕೂಡ ನೀವು ನೋಡಬಹುದು. ಒಮನ್ ಮತ್ತು ಇರಾನ್ನ ಮಧ್ಯೆ ಇರುವಂತ ಅತ್ಯಂತ ಕಿರಿದಾದಂತ ಜಲಮಾರ್ಗ ಇದು. ಇದೇ ಜಲಮಾರ್ಗವನ್ನ ದಾಟಿಕೊಂಡು ಬರಬೇಕು ತೈಲ ಹಡಗುಗಳು. ಅದರಲ್ಲಿ UAE, ಸೌದಿ ಅರೇಬಿಯಾ, ಇರಾಕು, ಇಲ್ಲಿಂದ ಬರುವಂತ ತೈಲ ಸಂಪೂರ್ಣವಾಗಿ ಇದೇ ಮಾರ್ಗವನ್ನು ಅವಲಂಬಿಸಿದೆ. ಈಗ ಈ ಮಾರ್ಗವನ್ನ, ಈ ಜಲಮಾರ್ಗವನ್ನು ಬಂದ್ ಮಾಡಿರೋದು ಇರಾನ್. ಒಂದು ವೇಳೆ ಹಡಗುಗಳು ಮೂವ್ ಆಯಿತು ಅಂತಾದ್ರೆ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರೋದು. ನೀವು ಈ ಮ್ಯಾಪ್ ಅಲ್ಲಿ ಗಮನಿಸಬಹುದು ಎಷ್ಟು ಪರ್ಸೆಂಟೇಜ್ ಕ್ರೂಡ್ ಆಯಿಲ್ ಈ ಮಾರ್ಗದ ಮುಖಾಂತರ ಬರುತ್ತೆ ಅನ್ನುವಂತ ಕಂಪ್ಲೀಟ್ ಡೀಟೇಲ್ ಇದೆ ಇದರಲ್ಲಿ. ಒಮನ್ ಇರಬಹುದು, UAE ಇರಬಹುದು, ಇರಾಕ್ ಇರಬಹುದು, ಸೌದಿ ಅರೇಬಿಯಾ. ಇಲ್ಲಿಂದ ತೈಲ ಬರಬೇಕು ಅಂತಾದ್ರೆ, ಕಚ್ಚಾ ತೈಲ ಭಾರತಕ್ಕೆ ಬರಬೇಕು ಅಥವಾ ಬೇರೆ ದೇಶಗಳಿಗೆ ಹೋಗಬೇಕು ಅಂತಾದ್ರೆ ಇದೇ ಮಾರ್ಗವನ್ನು ದಾಟ್ಕೊಂಡು ಬರಬೇಕು. ಜಗತ್ತಿನ ತೈಲ ಮಾರುಕಟ್ಟೆಯ 22%, ಭಾರತದ ಡಿಪೆಂಡೆನ್ಸಿ 40%. ಭಾರತ ಆಮದು ಮಾಡಿಕೊಳ್ಳುವಂತ ಕಚ್ಚಾ ತೈಲದ ಲೆಕ್ಕಾಚಾರದಲ್ಲಿ ನಾವು ಹೇಳೋದು ಅಂತಾದ್ರೆ 40% ಕಚ್ಚಾ ತೈಲ ಇದೇ ಮಾರ್ಗದ ಮುಖಾಂತರ ಬರುತ್ತೆ. 50% LNG ನ್ಯಾಚುರಲ್ ಗ್ಯಾಸ್ ಇದೇ ಮಾರ್ಗದ ಮುಖಾಂತರ ಬರುತ್ತೆ. ಈ ರೂಟ್ ಡಿಸ್ಟರ್ಬ್ ಆಯಿತು ಅಂತಂದ್ರೆ ಇಡೀ ಜಗತ್ತಿಗೆ ಸಮಸ್ಯೆ ಇದೆ. ಸದ್ಯ ಅದರ ಮುನ್ಸೂಚನೆ ಕಾಣ್ತಾ ಇರೋದು. ಕಚ್ಚಾ ತೈಲ ದರ ಏರಿಕೆಯಾಗ್ತಾ ಇದೆ. ಮತ್ತೊಂದೆಡೆ ಈ ಯುದ್ಧ ದೀರ್ಘಕಾಲ ಮುಂದುವರಿಯುವಂತ ಮುನ್ಸೂಚನೆಯೂ ಕೂಡ ಕಾಣ್ತಿದೆ. ಹಾಗೊಂದು ವೇಳೆ ಆಯಿತು ಅಂತಾದ್ರೆ ಭಾರತದಲ್ಲೂ ಕೂಡ ಸಮಸ್ಯೆ ಕಾಣಿಸೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಈ ಹಂತಕ್ಕೆ ಸಮಸ್ಯೆ ಅಂತ ಕಾಣಿಸದಿದ್ರೂ ಕೂಡ ದೀರ್ಘಕಾಲಕ್ಕೆ ಮುಂದುವರೆದ್ರೆ ಬಹುದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ ಇದು. ರಕ್ಷಿತ್, ಖಂಡಿತ. ಯಾಕಂದ್ರೆ ಎಲ್ಲ ದೇಶಗಳು ಕೂಡ ತೈಲವನ್ನ 1 ತಿಂಗಳಿಗಾಗುವಷ್ಟರ ಮಟ್ಟಿಗೆ ಸಂಗ್ರಹವನ್ನ ಮಾಡ್ಕೊಳ್ತವೆ. ಆ 1 ತಿಂಗಳ ಅವಧಿಯಲ್ಲಿ ಆಮದು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ತೈಲ ಅಭಾವ ಜಾಗತಿಕವಾಗಿ ಸೃಷ್ಟಿಯಾಗುತ್ತೆ. ಇರಾನ್ ಆರಂಭದಿಂದಲೂ ಕೂಡ ಹೇಳ್ತಾ ಇತ್ತು, ನಮ್ಮ ಮೇಲೆ ಯುದ್ಧವನ್ನ ಮಾಡಿದ್ದೇ ಆದ್ರೆ ಹಾರ್ಮುಜ್ ಜಲಸಂಧಿಯನ್ನ ನಾವು ಬಂದ್ ಮಾಡ್ತೇವೆ ಅಂತ. ಈಗ ಅವ್ರು ಹೇಳಿದಂತೆ ಬಂದ್ ಮಾಡಿದ್ದಾರೆ. ನಿನ್ನೆ IRGCಯ ಕಮಾಂಡರ್ಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿರುವಂತಹ ಯಾವುದಾದ್ರೂ ಒಂದು ಹಡಗುಗಳು ಮೂವ್ ಆದ್ರೆ ಬೆಂಕಿಯಲ್ಲಿ ಸುಟ್ಟೋಗ್ಬೇಕಾಗತ್ತೆ. ಆ ರೀತಿಯ ಬೆದರಿಕೆಯನ್ನ ಇರಾನ್ನ IRGC ಕಮಾಂಡರ್ಗಳು ಹಾಕಿದ್ದಾರೆ. ಮತ್ತೆ ಇದು ಅತ್ಯಂತ ರಕ್ಷಣಾತ್ಮಕ ಪ್ರದೇಶದಲ್ಲಿದೆ ಹಾರ್ಮುಜ್ ಜಲಸಂಧಿ. ಇರಾನ್ ಮತ್ತು ಒಮನ್ ಮಧ್ಯೆ ಇರುವಂತಹ ಜಲಸಂಧಿ ಇದು 34 ಕಿಲೋಮೀಟರ್ಗಳ ಸಮುದ್ರ ಮಾರ್ಗ. ನೀವು ಜಾಗತಿಕವಾಗಿ ತೈಲ ಈ ಭಾಗದಿಂದ ಬರಬೇಕು ಅಂದ್ರೆ, ಉದಾಹರಣೆಗೆ ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್
ಬಹ್ರೇನ್, ಈ ದೇಶಗಳು ಜಗತ್ತಿನ 50% ತೈಲವನ್ನ ಪೂರೈಕೆ ಮಾಡ್ತವೆ. ಅಂತಹ ಸ್ಥಳದಿಂದ ತೈಲ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಜಾಗತಿಕವಾಗಿ ಸಮಸ್ಯೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಏಷ್ಯಾ ರಾಷ್ಟ್ರಗಳಿಗೆ ತೈಲ ಬರಬೇಕು ಅಂದ್ರೆ ಈ ಮಾರ್ಗದ ಮೂಲಕವೇ ಬರಬೇಕು. ಅಂದ್ರೆ ಭಾರತ ಮತ್ತು ಚೀನಾ ವಿಶ್ವದ ಅತಿ ದೊಡ್ಡ ತೈಲ ಬಳಕೆ ಮಾಡುವಂತಹ ದೇಶಗಳಿಗೆ ಸಮಸ್ಯೆ ಆಗುತ್ತೆ. ಯುದ್ಧ ಆರಂಭವಾಗುವುದಕ್ಕೆ ಮೊದಲು $72 ಇತ್ತು ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ. ಈಗ ಅದು $80 ಸನಿಹಕ್ಕೆ ಬಂದಿದೆ. ಅಂದ್ರೆ $8 ಬೆಲೆ ಏರಿಕೆಯಾಗಿದೆ. ಈ ಯುದ್ಧ ದೀರ್ಘಕಾಲದಲ್ಲಿ ಮುಂದುವರೆದಿದ್ದೇ ಆದ್ರೆ ತೈಲದ ಬೆಲೆ ಏರಿಕೆ ಹೆಚ್ಚಾಗುತ್ತೆ ಮತ್ತು ಹೆಚ್ಚು ದಿನ ಮುಂದುವರೆದೇ ಆದ್ರೆ ತೈಲದ ಅಭಾವ ಕೂಡ ಶುರುವಾಗುತ್ತೆ. ನಿನ್ನೆಯಷ್ಟೇ ಭಾರತ ಸರ್ಕಾರ ಒಂದು ಮಾಹಿತಿಯನ್ನ ಕೊಡ್ತು, 1 ತಿಂಗಳಿಗೆ ಆಗುವಷ್ಟು ತೈಲದ ಸಂಗ್ರಹ ಭಾರತದಲ್ಲಿದೆ ಅಂತ. 1 ತಿಂಗಳಾದ ಈ ಯುದ್ಧ ಏನಾದ್ರೂ 1 ತಿಂಗಳು ಮುಂದುವರೆದ್ರೆ ಆಗ ಸಮಸ್ಯೆ ಶುರುವಾಗತ್ತೆ. ಈಗಾಗಲೇ ಭಾರತ ಪರ್ಯಾಯ ಮಾರ್ಗಗಳತ್ತ ನೋಡ್ತಾ ಇದೆ. ಅಂದ್ರೆ ಬೇರೆ ಯಾವ ಕಡೆಯಿಂದ ತೈಲವನ್ನ ಆಮದು ಮಾಡ್ಕೊಳ್ಬಹುದು ಅಂತ. ರಷ್ಯಾ ಇದೆ, ಜೊತೆಗೆ ವೆನೆಜುವೆಲಾ ಅನ್ನುವಂತಹ ಹೊಸ ಮಾರ್ಕೆಟ್ ಸೃಷ್ಟಿಯಾಗಿದೆ. ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷನನ್ನ ಬಂಧಿಸಿದ ನಂತರ ಹಾಗೆ ಪರ್ಯಾಯ ಮಾರ್ಕೆಟ್ಗಳನ್ನ ಹುಡುಕುವಂತಹ ಸಾಧ್ಯತೆ ಇದೆ. ಆದ್ರೆ ಈ ಯುದ್ಧ ದೀರ್ಘಕಾಲದಲ್ಲಿ ಮುಂದುವರೆದಿದ್ದೇ ಆದ್ರೆ ಜಾಗತಿಕವಾಗಿ ತೈಲ ಬೆಲೆಗಳು ಏರಿಕೆಯಾಗುತ್ತೆ. ಪೂರೈಕೆ ಸರಪಳಿ ಮೇಲೆ, ಸಪ್ಲೈ ಚೈನ್ ಮೇಲೆ ಪರಿಣಾಮ ಖಂಡಿತವಾಗಿ ಬೀರುತ್ತೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.